ಹಾಯ್ ಸ್ಟೂಡೆಂಟ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಫಿಸಿಕ್ಸ್ ವಾಲಾ ಚಾನಲ್. ನೋಡಿ, ನಾವು ಆಲ್ರೆಡಿ ಜಾನ್ವರಿ ಮಂತ್ಗೆ ಎಂಟರ್ ಆಗಿದ್ದೀವಿ. ಜಾನ್ವರಿ ಅಂತಂದಿದ ತಕ್ಷಣ ತುಂಬ ಜನಕ್ಕೆ ವಿಂಟರ್ ಸೀಸನ್ ಅಂತಾನೆ ಹೇಳ್ತಾರೆ. ಆದರೆ ನಮಗೆ ಸ್ಟೂಡೆಂಟ್ಸ್ಗೆ ಇದು ಎಕ್ಸಾಮಿನೇಷನ್ ಸೀಸನ್ ಅಂತಾನೆ ಹೇಳ್ಬೋದು. ಯಾಕೆ ಅಂತಂದಾಗ ತುಂಬ ಕಾಲೇಜುಗಳಲ್ಲಿ ಇಲ್ಲಿ ಇಷ್ಟೊತ್ತಿಗೆ ಆಲ್ರೆಡಿ ಸಿಲೆಬಸ್ನ ಕಂಪ್ಲೀಟ್ ಮಾಡಿ ಪ್ರಿಪರೇಟರಿ ಎಕ್ಸಾಮ್ಸ್ ಮಾಡಿರ್ತಾರೆ. ಇಲ್ಲ ಕೆಲವು ಕಾಲೇಜಸಲ್ಲಿ ಪ್ರಿಪರೇಟರಿ ಎಕ್ಸಾಮ್ಸ್ ಮಾಡೋದಕ್ಕೆ ಪ್ರಿಪರೇಷನ್ ನಡೀತಾ ಇರುತ್ತೆ. ಹಾಗಾಗಿ ಬಿಫೋರ್ ಗೋಯಿಂಗ್ ಟು ಟೇಕ್ ದ ಕ್ಲಾಸ್ 12 ಬೋರ್ಡ್ ಎಕ್ಸಾಮಿನೇಷನ್ ನಿಮ್ಗೆ ಏನೇನು ಪಾಯಿಂಟ್ಸ್ ಮೈಂಡಲ್ಲಿ ಇರಬೇಕು, ಅದು ಇಟ್ಕೊಂಡ್ರೆ ಏನು ಆಗುತ್ತೆ, ಅದನ್ನು ಇಟ್ಕೊಂಡು ಹೇಗೆ ನಾವು ಹೈ ಸ್ಕೋರ್ ಮಾಡ್ಬೋದು ಅನ್ನೋದನ್ನ ನಾನು ಹೇಳಕ್ಕೆ ಹೋಗಿದ್ದೀನಿ ಈ ಒಂದು ವಿಡಿಯೋ ಅಲ್ಲಿ. ಸೊ ಅದಕ್ಕೆ ನಾವು 5 ಥಿಂಗ್ಸ್ ಟು ನೋ ಬಿಫೋರ್ ಕ್ಲಾಸ್ 12 ಬೋರ್ಡ್ ಎಕ್ಸಾಮಿನೇಷನ್ ಅಂತ ಹೇಳ್ತಾ ಇದೀವಿ. ಏನದು ಅನ್ನೋದನ್ನ ನೋಡೋಣ. ವೆಲ್ಕಮ್. ಸೀದಾ ಫಸ್ಟ್ ಒನ್ ಹೇಳ್ತಾ ಇದೀವಿ. ಏನದು ಅಂತಂದಾಗ ಕ್ರಿಯೇಟ್ ಎ ಟ್ಯಾಕ್ಟಿಕಲ್ ಪ್ಲಾನ್ ಆಫ್ ಆಕ್ಷನ್ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಈ ಪ್ಲಾನ್ ಆಫ್ ಆಕ್ಷನ್ ಯಾಕೆ ಬೇಕು ನಮಗೆ ಅಂತಂದ್ರೆ, ಒಂದು ಪಾಯಿಂಟ್ ನೆನಪಿಡಿರಲಿ, ನಿಮಗೆ ಎಕ್ಸಾಮಿನೇಷನ್ ಅಂತಂದಿದ ತಕ್ಷಣ ಇಟ್ ಈಸ್ ಲೈಕ್ ಎ ವಾರ್ ಅನ್ನೋದು ಇದ್ದಕ್ಕಿದ್ದ ಹಾಗೆ ಹೋಗಲ್ಲ. ಏನು ಸಿದ್ಧತೆಗೆಲ್ಲ ಬೇಕೋ, ಏನು ಪ್ರಿಪರೇಷನ್ಸ್ ಬೇಕೋ ಅದೆಲ್ಲ ನಾವು ಖಂಡಿತವಾಗ್ಲೂ ಮಾಡ್ಕೊಳ್ಳೇಬೇಕಾಗಿರುತ್ತೆ. ಹಾಗಾಗಿ ನಿಮಗೆ ಎಕ್ಸಾಮಿನೇಷನ್ ಅಂತಂದಿದ ತಕ್ಷಣ ನಮಗೆ ಒಂದು ಪರ್ಟಿಕ್ಯುಲರ್ ಪ್ಲಾನಲ್ಲಿ ನಾವು ಪ್ರಿಪೇರ್ ಆಗಿ ಮಾಡಿದ್ದೀರಾ ಅಂತಂದರೆ ಡೆಫಿನೆಟ್ಲಿ 98% ಬಂದೇ ಬರುತ್ತೆ. ಅಬೌವ್ 100 ಬರೋ ನಿಮ್ಮ ಅದೃಷ್ಟ ಚೆನ್ನಾಗಿದೆ ಅಂತಂದರೆ 100% ಬರೋ ಸಾಧ್ಯತೆಗಳು ಇರುತ್ತೆ ಅಂತ ಹೇಳ್ಬೋದು. ಸೊ ಹೇಗೆ ಈ ಪ್ಲಾನ್ ಮಾಡ್ಕೋಬೇಕು ಅಂತ ಅಂದಿದ್ದಾಗ ನೋಡಿ, ಒಂದ್ಸರಿ ಯಾವುದೇ ಒಂದು ಪ್ಲಾನ್ ಮಾಡಬೇಕು ಅಂತಂದಿದ್ದಾಗ ಫಸ್ಟ್ ನಾವು ಪ್ರೀವಿಯಸ್ ಇಯರ್ಸ್ ಬೋರ್ಡ್ ಎಕ್ಸಾಮಿನೇಷನ್ಸ್ ಪೇಪರ್ಸ್ನ ನಾವು ಅನಲೈಸ್ ಮಾಡಿಕೊಂಡು ಅದರಲ್ಲಿ ಬಂದಿರತಕ್ಕಂಥ ಟಾಪಿಕ್ಸ್, ಇಂಪಾರ್ಟೆಂಟ್ ಟಾಪಿಕ್ಸ್ ಮೇಲೆ ನೀವು ಒಂದು ಚಾರ್ಟ್ಸ್ನ ಪ್ರಿಪೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ನಾನು. ಗೊತ್ತಾಗ್ತದೆ ಹೇಳ್ತಾ ಇರೋದೇನು ಅಂತ? ಪ್ರೀವಿಯಸ್ ಇಯರ್ಸ್ ಪೇಪರ್ಸಲ್ಲಿ ಇಂಪಾರ್ಟೆಂಟ್ ಟಾಪಿಕ್ಸ್ ಮೇಲೆ ನೀವು ಒಂದು ಚಾರ್ಟ್ಸ್ ಅಂದರೆ ನ್ಯೂಮರಿಕಲ್ ಫಾರ್ಮುಲಾಸ್ ಆಗಿರ್ಬೋದು, ಇಲ್ಲ ಅಂದರೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಆಗಿರ್ಬೋದು, ಇಂಪಾರ್ಟೆಂಟ್ ಡಯಾಗ್ರಾಮ್ಸ್ ಆಗಿರ್ಬೋದು, ಆ ರೀತಿ ಒಂದು ಚಾರ್ಟ್ ಮಾಡಿಕೊಂಡ್ರೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀವಿ. ಅಷ್ಟೇ ಅಲ್ಲ ನೋಡಿ, ಪ್ರತಿಯೊಂದು ಸಬ್ಜೆಕ್ಟಲ್ಲೂ ಸಹ ಒಂದೊಂದು ಟಾಪಿಕ್ಸ್ನ ಸೆಗ್ರಿಗೇಟ್ ಮಾಡಿ ಅದರ ಇಂಪಾರ್ಟೆನ್ಸ್ನ ಬೇಸ್ ಮಾಡಿಕೊಂಡು ಎಲ್ಲ ಚಾಪ್ಟರ್ನ ಬ್ಲೈಂಡಾಗಿ ಓದೋದಕ್ಕಿಂತ ನೀವು ಒಂದೊಂದು ಚಾಪ್ಟರ್ ಎಷ್ಟು ವೇಟೇಜ್ ಇದೆ, ಆ ಒಂದು ಚಾಪ್ಟರಿಂದ ಎಷ್ಟು ಮಾರ್ಕ್ಸ್ ಬರುತ್ತೆ, ಅದ್ರ ಪ್ರಕಾರ ನಿಮಗೆ ಏನು ಮಾಡ್ತೀವಿ ನಾವು ಅದನ್ನು ಡಿವೈಡ್ ಮಾಡ್ಕೊಳ್ಳಿ. ಅವಾಗ ದ ಆರ್ಡರ್ ಆಫ್ ಇಂಪಾರ್ಟೆನ್ಸ್ ಅಂತಲೂ ಹೇಳ್ಬೋದು. ಅಷ್ಟೇ ಅಲ್ಲ, ಆ ಒಂದು ಟಾಪಿಕ್ಸ್ನ, ಆ ಒಂದು ಚಾಪ್ಟರ್ಸ್ನ ಕಂಪ್ಲೀಟ್ ಮಾಡೋದಕ್ಕೆ, ಓದೋದಕ್ಕೆ, ನಾವು ಕಲಿಯೋದಕ್ಕೆ ಒಂದು ಪರ್ಟಿಕ್ಯುಲರ್ ಟೈಮ್ನ ನಾವು ಅದಕ್ಕೆ ಸ್ಪೆಂಡ್ ಮಾಡಬೇಕಾಗಿರುತ್ತೆ. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಚಾಪ್ಟರ್ನ ಒಂದು 4 to 5 hours ಕಂಪ್ಲೀಟ್ ಮಾಡಬೇಕು ಅಂತಂದರೆ ಆ ಒಂದು ಟೈಮ್ನ ಆ ಒಂದು ಚಾಪ್ಟರ್ಗೆ ಡೆಡಿಕೇಟ್ ಮಾಡಿ ಡೆಫಿನೆಟಾಗಿ ಅದು ಕಂಪ್ಲೀಟ್ ಆಗೇ ಆಗುತ್ತೆ ಅಂತ ಹೇಳ್ಬೋದು. ಅಷ್ಟೇ ಅಲ್ಲ, ಆ ಒಂದು ಬೇಸ್ಡ್ ಆನ್ ಇಂಪಾರ್ಟೆನ್ಸ್ ಅಂತಲೂ ಹೇಳ್ಬೋದು. ಅಷ್ಟೇ ಅಲ್ಲ, ಸಿ ಹಿಯರ್ ರಿಮೆಂಬರ್ ಒನ್ ಥಿಂಗ್, ಕೀಪ್ ಟಾರ್ಗೆಟ್ ಆಫ್ ಕಂಪ್ಲೀಟಿಂಗ್ ಯುವರ್ ಸ್ಟಡಿ ಅಟ್ ಲೀಸ್ಟ್ ಒನ್ಸ್ ಬಿಫೋರ್ ಬೋರ್ಡ್ ಎಕ್ಸಾಮಿನೇಷನ್ ಅಂತ ಹೇಳ್ತಾರೆ. ಫೈನಲ್ ಬೋರ್ಡ್ ಎಕ್ಸಾಮಿನೇಷನ್ ಬರೆಯೋಕ್ಕೂ ಮುಂಚೆ ಈ ಎಲ್ಲ ಟಾಪಿಕ್ಸ್ನು, ಎಲ್ಲ ಸಬ್ಜೆಕ್ಟ್ಸ್ನು, ಎಲ್ಲ ಕಾನ್ಸೆಪ್ಟ್ಸ್ನು ಒಂದ್ಸರಿ ಕಂಪ್ಲೀಟ್ ಮಾಡೋಕ್ಕೆ ನೀವು ಪ್ಲಾನ್ ಮಾಡಿ ಅಂತ ಹೇಳ್ತಾ ಇದ್ದೀವಿ. ದಿಸ್ ಇಸ್ ದ ಟ್ಯಾಕ್ಟಿಕಲ್ ಪ್ಲಾನ್, ಕ್ಲಿಯರ್ ಪ್ಲಾನ್ ಅಂತ ನಾವು ಹೇಳ್ಬೋದು. ಗೊತ್ತಾಗಿದಲ್ವ ಹೇಳ್ತಾ ಇರೋದು? ದಿಸ್ ಇಸ್ ದ ಫಸ್ಟ್ ಪಾಯಿಂಟ್ ಟು ಬಿ ನೋನ್. ಆ್ಯಂಡ್ ಸೆಕೆಂಡ್ ಒನ್ ಏನು ಅಂತಂದಾಗ, ರಿಯಲೈಸ್ ದ ಇಂಪಾರ್ಟೆನ್ಸ್ ಆಫ್ NCERT ಟೆಕ್ಸ್ಟ್ ಬುಕ್ಸ್. ನೀವು ನಿಮ್ಮ ಟೀಚರ್ಸ್ನಾಗಿರ್ಬೋದು, ಇಲ್ಲ ನಿಮ್ಮ ಸೀನಿಯರ್ಸ್ನ ನೀವು ಕೇಳಿದ್ದಾಗ ಅವ್ರು ಹೇಳೋದು ಒಂದೇ ಒಂದು ಮಾತಾಗಿರುತ್ತೆ, NCERT ಬುಕ್ಸ್ ಅಂತ ಹೇಳ್ತಾರೆ. ಸೊ ಹಾಗಾಗಿ ಏನದು, ಏಕೆ ಅದನ್ನು ಓದಬೇಕು ಅಂತಂದಿದ್ದಾಗ ನೋಡಿ, ಇಲ್ಲಿ ಫಸ್ಟ್ ಪಾಯಿಂಟ್ ಅದರಲ್ಲಿ ರೀಡ್ ಆ್ಯಂಡ್ ಸ್ಟಡಿ ಈಚ್ ಚಾಪ್ಟರ್ ಇನ್ ಯುವರ್ ಟೆಕ್ಸ್ಟ್ ಬುಕ್. ಸರ್, NCERT ಟೆಕ್ಸ್ಟ್ ಬುಕ್ಸಲ್ಲಿ ತುಂಬ ಕಷ್ಟ ಇದೆ ಅರ್ಥ ಆಗೋಕ್ಕೆ. ನಮಗೆ ಯಾಕೆ ಸರ್ ಓದಬೇಕು, ನಮ್ಮ ನೋಟ್ಸ್ ಸ್ಕೂಲಲ್ಲಿ ನೋಟ್ಸ್ ಕೊಡ್ತಾರೆ, ಮೆಟೀರಿಯಲ್ ಕೊಡ್ತಾರೆ ಅಂತಂದರೆ, ಎಸ್, ನೀವು ಹೇಳ್ತಾ ಇರೋದು ನಿಜ ಅಂತ ನಾನು ಒಪ್ಕೊಳ್ತೀನಿ. ಆದರೆ ನೆನಪಿರಲಿ, ಈ ಒಂದು ಬೋರ್ಡ್ ಪ್ಯಾಟರ್ನಲ್ಲಿ ನಿಮಗೆ MCQs ಇದೆ, ಅಷ್ಟೇ ಅಲ್ಲ ಫಿಲ್ ಇನ್ ದಿ ಬ್ಲ್ಯಾಂಕ್ಸ್ ಸಹ ನಿಮಗೆ ಇದೆ. ಹಾಗಾಗಿ ಯಾವಾಗಾದರೆ ನೀವು ಟೆಕ್ಸ್ಟ್ ಬುಕ್ಸ್ ಒಂದ್ಸರಿ ಪ್ರಿಪೇರ್ ಆಗಿರ್ತೀರೋ, ಆ MCQs ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸ್ನ ಆನ್ಸರ್ ಮಾಡೋಕ್ಕೆ ಬಹಳ ಈಸಿ ಆಗಿರುತ್ತೆ. ಹಾಗಾಗಿ ಟೆಕ್ಸ್ಟ್ ಬುಕ್ಸ್ನ ಓದೋದನ್ನ ಮರಿಬೇಡಿ ಒಂದ್ಸರಿ ಅಂತ ಹೇಳ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಒನ್ ಏನು ನೋಡಿ, ಇಲ್ಲಿ ಟೆಕ್ಸ್ಟ್ ಬುಕ್ಸಲ್ಲಿ, NCERT ಟೆಕ್ಸ್ಟ್ ಬುಕ್ಸಲ್ಲಿ ಇರತಕ್ಕಂಥ ಎಕ್ಸಾಂಪಲ್ ಪ್ರಾಬ್ಲಮ್ಸ್ ಆಗಿರ್ಬೋದು, ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಎಕ್ಸಸೈಸ್ ಪ್ರಾಬ್ಲಮ್ಸ್ ಎಲ್ಲ ನೀವು
ಖಂಡಿತವಾಗ್ಲೂ ಒಂದ್ಸರಿ ಸಾಲ್ವ್ ಮಾಡಿ ಅಂತ ಹೇಳ್ತಾ ಇದ್ದೀವಿ. ಯಾಕೆ ಬೇಕು ಅಂತಂದಾಗ ತುಂಬಾ ಸರಿ ಅದರಲ್ಲಿರತಕ್ಕಂಥ ಕ್ವಶನ್ಸ್ ಆಸ್ ಇಟ್ ಈಸ್ ನಿಮ್ಮ ಕ್ವಶನ್ ಪೇಪರಲ್ಲಿ ಬರೋದಕ್ಕಂಥ ಚಾನ್ಸಸ್ ಇದೆ ಅಂತ ಹೇಳ್ತೀನಿ. ಹಾಗಾಗಿ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಾಲ್ವ್ ದ ನ್ಯೂಮರಿಕಲ್ ಪ್ರಾಬ್ಲಮ್ಸ್, ಪ್ರಾಕ್ಟೀಸ್ ದ ಪ್ರಾಬ್ಲಮ್ಸ್ ಫ್ರಮ್ ಯುವರ್ NCERT ಅಂತ ಹೇಳ್ತಾ ಇದ್ದೀನಿ. ಅಂಡ್ ರಿಮೆಂಬರ್ ದ್ಯಾಟ್ ಒನ್ ಮೋರ್ ಥಿಂಗ್ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಸೊ ನಾನು ಏನೋ ಸಾಧಿಸ್ಬಿಡ್ಬೇಕು, ತುಂಬ ಹೈ ಸ್ಕೋರ್ ಮಾಡಿಬಿಡ್ಬೇಕು ಅಂತ ಅಂದ್ಬಿಟ್ಟು ಓಕೆ 10 ಬುಕ್ಸ್ ನಿಮ್ಮ ಮುಂದೆ ಹಾಕ್ಕೊಂಡು ಓಕೆ ಕನ್ಫ್ಯೂಸ್ ಆಗಬೇಡಿ, ಓವರ್ಲೋಡ್ ಆಗಬೇಡಿ ಅಂತ ಹೇಳ್ತಾ ಇದ್ದೀನಿ. ಯಾವುದಾದ್ರೂ ಒಂದು ಫೈನೆಸ್ಟ್ ಮೆಟೀರಿಯಲ್ನ ಮುಂದೆ ಇಟ್ಕೊಂಡು ಪ್ರಿಪೇರ್ ಆಗಿ ಅದೇ ನಿಮ್ಮನ್ನ ಸಕ್ಸಸ್ ಕಡೆಗೆ ತಗೊಂಡು ಹೋಗುತ್ತೆ. ಸೊ ಪ್ಲೀಸ್ ಡೋಂಟ್ ಓವರ್ಲೋಡ್ ಯುವರ್ ಸೆಲ್ಫ್ ವಿತ್ ಮೆನಿ ಗೈಡ್ ಬುಕ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಯಾವಾಗಾದರೆ ನಿಮಗೆ ಜಾಸ್ತಿ ಗೈಡ್ಸ್ ಇಲ್ಲ, ಜಾಸ್ತಿ ರೆಫರೆನ್ಸ್ ಮೆಟೀರಿಯಲ್ಸ್ ಇರುತ್ತೋ ಕನ್ಫ್ಯೂಸ್ ಆಗುತ್ತೆ. ಯಾಕೆ ಅಂತಂದಾಗ ಒಂದೊಂದು ಬುಕ್ಕಲ್ಲಿ ಎಕ್ಸ್ಪ್ಲನೇಷನ್ ಒಂದೊಂದು ಥರ ಇರುತ್ತೆ. ಯಾವ್ದು ಓದಬೇಕು ಯಾವ್ದು ಬಿಡಬೇಕು ಅನ್ನೋದು ಕನ್ಫ್ಯೂಷನ್ಸ್ ನಿಮಗೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಪ್ಲೀಸ್ ಅವಾಯ್ಡ್ ಅಂತಲೇ ಹೇಳ್ತೀನಿ ನಾನು. ಯಾವುದಾದ್ರೂ ಒಂದು ರೆಫರೆನ್ಸ್ ಬುಕ್ ತಗೊಂಡು ಅದನ್ನು ಬಿಲೀವ್ ಮಾಡಿ ಅದರಲ್ಲಿರತಕ್ಕಂಥ ಕಾನ್ಸೆಪ್ಟ್ಸ್, ಮೆಟೀರಿಯಲ್ಸ್, ಡೆರಿವೇಷನ್ಸ್ ನೀವು ಪ್ರಿಪೇರ್ ಆದರೆ ಸಾಕು. ಓಕೆ, ಇಟ್ ಹೆಲ್ಪ್ಸ್ ಯು ಲಾಟ್. ಅಷ್ಟೇ ಅಲ್ಲ, ಯಾಕೆ ಅದನ್ನು ಯೂಸ್ ಮಾಡ್ಬೇಕು ನಾವು ಅಂತಂದಾಗ ನೋಡಿ, ಫಾರ್ ಶಾರ್ಟ್ ಕ್ವಶನ್ಸ್ 1 ಮಾರ್ಕ್ ಕ್ವಶನ್ಸ್ ಇಲ್ಲ 2 ಮಾರ್ಕ್ಸ್ ಕ್ವಶನ್ಸ್ 3 ಮಾರ್ಕ್ಸ್ ಡೆರಿವೇಷನ್ಸ್ ನೀವು ಕಲಿಯೋದಕ್ಕೆ ಆ ಒಂದು ಮೆಟೀರಿಯಲ್ ಗೈಡ್ಸ್ ಅನ್ನೋದು ನಿಮಗೆ ಹೆಲ್ಪ್ ಆಗಬೇಕು. ಗೊತ್ತಾಗಿದೆ? ಅಷ್ಟೇ ಅಲ್ಲ, ಅಪ್ಲಿಕೇಶನ್ ಲೆವೆಲ್ ಕ್ವಶನ್ಸ್ನ ಸಾಲ್ವ್ ಮಾಡೋದಕ್ಕೂ ಸಹ ಆ ಗೈಡ್ಸ್ ಅನ್ನೋದು ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ನಾವು. ಗೈಡ್ಸ್ ಅಂತಂದ್ರೆ ಒಂದು ಫೈನ್ ಮೆಟೀರಿಯಲ್ ಇಲ್ಲ ಒಂದು ರೆಫರೆನ್ಸ್ ಮೆಟೀರಿಯಲ್ ಅಂತ ನೆನಪಿಟ್ಕೊಂಡು ಅದನ್ನು ಪ್ರಿಪೇರ್ ಆಗಿ. ಸೊ ವಾಟ್ ಇಸ್ ಥರ್ಡ್ ಪಾಯಿಂಟ್ ನೋಡೋಣ ಏನು ಅಂತಂದಾಗ, ನೆವರ್ ಡಿಸೈಡ್ ಟು ಗಿವ್ ಯುವರ್ ಕ್ಲಾಸ್ 12 ಬೋರ್ಡ್ ಎಕ್ಸಾಮ್ ವಿತೌಟ್ ಸಾಲ್ವಿಂಗ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅಂತ ಹೇಳ್ತಾ ಇದ್ದೀನಿ ನಾನು. ನೋಡಿ, ಪ್ರೀವಿಯಸ್ ಇಯರ್ಸ್ ಪೇಪರ್ಸ್ನ ಸಾಲ್ವ್ ಮಾಡ್ದಿರಾ ನೀವು ಯಾವುದೇ ಒಂದು ಕಾರಣಕ್ಕೂ ನಾನು ಡೈರೆಕ್ಟಾಗೆ ಕ್ಲಾಸ್ 12 ಬೋರ್ಡ್ ಎಕ್ಸಾಮಿನೇಷನ್ ಅಟೆಂಪ್ಟ್ ಮಾಡಿಬಿಡ್ತೀನಿ ಅನ್ನೋ ಒಂದು ನಿಮಗೆ ಥಾಟ್ ಇದ್ದರೆ ಪ್ಲೀಸ್ ರಿಮೂವ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಯಾಕೆ ಸರ್ ಪ್ರೀವಿಯಸ್ ಇಯರ್ ಪೇಪರ್ಸ್ನ ಸಾಲ್ವ್ ಮಾಡಬೇಕು, ಅದರಿಂದ ನಮ್ಗೆ ಏನು ಉಪಯೋಗ ಅಂತಂದರೆ ಅದಕ್ಕೆ ನಿಮ್ಗೆ 2 ಪಾಯಿಂಟಲ್ಲಿ ನಾನು ಹೇಳ್ತಾ ಇದ್ದೀನಿ ನೋಡಿ. ಇಟ್ ಈಸ್ ಅ ಶೂರ್ ಶಾರ್ಟ್ ಸಕ್ಸಸ್ ಫಾರ್ಮುಲಾ ಅಂತ ಹೇಳ್ತೀವಿ ಫಾರ್ ಬೋರ್ಡ್ ಎಕ್ಸಾಮಿನೇಷನ್ಸ್. ಗೊತ್ತಾಯ್ತಾ? ಪ್ರೀವಿಯಸ್ ಪೇಪರ್ಸ್ ಯಾರಾದರೂ ನೀವು ಸಾಲ್ವ್ ಮಾಡಿರ್ತೀರೋ, ಯಾವುದಾದ್ರನ್ನ ಕಂಪ್ಲೀಟ್ ಥರೋ ಪ್ರಿಪೇರ್ ಆಗಿರ್ತೀರೋ, ಅವರು ಡೆಫಿನೆಟಾಗೆ ಬೋರ್ಡ್ ಎಕ್ಸಾಮಿನೇಷನ್ಸಲ್ಲಿ ಸಕ್ಸಸ್ ಬಂದೇ ಬರುತ್ತೆ. 90+% ನೀವು ಸ್ಕೋರ್ ಮಾಡ್ತೀರಾ ಅಂತ 100% ಕಾನ್ಫಿಡೆನ್ಸಲ್ಲಿ ಹೇಳ್ತೀನಿ. ಅಷ್ಟೇ ಅಲ್ಲ, ಇನ್ನೊಂದು ಇಂಪಾರ್ಟೆನ್ಸ್ ಏನು ಅಂತಂದಾಗ ಸೆಕೆಂಡ್ ಒನ್, ತುಂಬ ಸರಿ ನಿಮಗೆ ಆ ಪ್ರೀವಿಯಸ್ ಇಯರ್ಸಲ್ಲಿರತಕ್ಕಂಥ ಕ್ವಶನ್ ಆಗಿರ್ಬೋದು ಇಲ್ಲ ಸಿಮಿಲಾರ್ ಕ್ವಶನ್ಸ್ ಅನ್ನೋದು ನಿಮಗೆ ರಿಪೀಟೆಡ್ ಆಗಿ ನಿಮಗೆ ಪ್ರೆಸೆಂಟ್ ಇಯರಲ್ಲಿ ನಿಮಗೆ ಕೇಳೋದಕ್ಕಂಥ ಅವಕಾಶ ಜಾಸ್ತಿ ಇದೆ. ಹಾಗಾಗಿ ಪ್ಲೀಸ್ ಡೋಂಟ್ ನೆಗ್ಲೆಕ್ಟ್ ದಿಸ್ ಪ್ರೀವಿಯಸ್ ಇಯರ್ಸ್ ಪೇಪರ್ಸ್ ಅಂತ ಹೇಳ್ತಾ ಇದ್ದೀನಿ. ಇಟ್ ವಿಲ್ ಗಿವ್ ಎ ಸಕ್ಸಸ್ ಟು ಎವ್ರಿ ಸ್ಟೂಡೆಂಟ್. ತುಂಬ ಜನ ಬೇಕಾದ್ರೆ ನೋಡಿ, ನಿಮ್ಮ ಫ್ರೆಂಡ್ಸ್ನ ಬೇಕಾದ್ರೆ ಅಬ್ಸರ್ವ್ ಮಾಡಿ, ನಿಮ್ಮ ಸೀನಿಯರ್ಸ್ನ ಬೇಕಾದ್ರೆ ಅಬ್ಸರ್ವ್ ಮಾಡಿ, ಲಾಸ್ಟ್ 1.5 ಮಂತ್ 2 ಮಂತ್ಸಲ್ಲಿ ಅವ್ರು ಮಾಡತಕ್ಕಂಥ ಕೆಲಸ ಏನು ಅಂತಂದರೆ, ಹಳೆ ಪೇಪರ್ಸ್ನ ಪ್ರೀವಿಯಸ್ ಪೇಪರ್ಸ್ನ ಥರೋ ಪ್ರಿಪೇರ್ ಆಗಿಬಿಟ್ಟು 95+% ಸಹ ಈಸಿಯಾಗೆ ಸ್ಕೋರ್ ಮಾಡಿರ್ತಾರೆ. ನಿಮ್ಮ ಸುತ್ತಮುತ್ತನೇ ಅಂಥ ಒಂದು ಸ್ಟೂಡೆಂಟ್ಸ್ನ ಅಂಥ ಒಂದು ಸೀನಿಯರ್ಸ್ನ ನೀವು ಅಬ್ಸರ್ವ್ ಮಾಡ್ಬೋದು. ಅವರಿಂದ ನಿಮಗೆ ತಿಳ್ಕೊಬೋದು, ಗೊತ್ತಾಗತ್ತೆ ವಾಟ್ ಇಸ್ ಇಂಪಾರ್ಟೆನ್ಸ್ ಆಫ್ ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸ್ ಅಂತ ಅಂದ್ಬಿಟ್ಟು. ಗೊತ್ತಾಗಿದಲ್ವಾ? ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದಾಗ, ಸ್ಟಡಿ ಇನ್ ಗ್ರೂಪ್ಸ್ ಒನ್ಸ್ ಇನ್ ಎ ವೈಲ್. ಚೆನ್ನಾಗಿ ನೆನ್ಬಿಟ್ಕೊಳ್ಳಿ, ಒನ್ಸ್ ಇನ್ ಎ ವೈಲ್. ಯಾವಾಗಾದರೂ ಒಂದೊಂದು ಸರಿ ಓಕೆ ಒಂದು ಗ್ರೂಪಲ್ಲಿ ಓದಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದಿದ್ದಾಗ, ಯಾವಾಗಾದ್ರೂ ಗ್ರೂಪ್ ಸ್ಟಡಿ ಅನ್ನೋದು ನೀವು ಮಾಡ್ತಿರೋ, ಯಾವಾಗಲೂ ಅಲ್ಲ, ಯಾವಾಗಾದರೂ ಒಂದು ಸರಿ. ಯಾವಾಗಲೂ ಮಾಡಿದ್ದೀರಾ ಅಂತಂದರೆ ಹೊಗೆ ಹಾಸ್ಕೊತೀರಾ. ಸೊ ಯಾವಾಗಾದರೂ ಒಂದು ಸರಿ ನೀವು ಓಕೆ ಗ್ರೂಪ್ ಸ್ಟಡಿ ಮಾಡಿ. ಯಾಕೆ ಅಂತಂದಾಗ, ಈ ಒಂದು ಗ್ರೂಪ್ ಸ್ಟಡಿಯಲ್ಲಿ ನಿಮಗೆ ಹೊಸ ಹೊಸ ಐಡಿಯಾಸ್ ಅನ್ನೋದು ನಿಮಗೆ ಬರ್ತಾ ಇರುತ್ತೆ, ಡೌಟ್ಸ್ ಅನ್ನೋದು ಕ್ರಿಯೇಟ್ ಆಗ್ತಾ ಇರುತ್ತೆ. ಅಷ್ಟೇ ಅಲ್ಲ, ಆ ಫರ್ದರ್ ಕ್ಲಾರಿಫಿಕೇಷನ್ನು ಸಹ ನಿಮಗೆ ಸಿಗೋತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಯಾವಾಗಾದರೆ ನಿಮಗೆ ಡೌಟ್ಸ್, ಐಡಿಯಾಸ್, ಕ್ಲಾರಿಫಿಕೇಷನ್ ಸಿಗ್ತಾ ಇರುತ್ತೋ, ಆವಾಗ ನಿಮ್ಗೆ ಆ ಸಬ್ಜೆಕ್ಟಲ್ಲಿ, ಪ್ರತಿಯೊಂದು ಸಬ್ಜೆಕ್ಟಲ್ಲಿ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋಕ್ಕೆ ಕ್ಲಾರಿಟಿ ನಿಮಗೆ ಬರುತ್ತೆ. ಸೊ ಫಾರ್ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ದ ಸಬ್ಜೆಕ್ಟ್ ಆ್ಯಂಡ್ ಕಾನ್ಸೆಪ್ಟ್ಸ್ ಕ್ಲಿಯರ್ಲಿ ಅಂತ ಹೇಳ್ತಾ ಇದ್ದೀವಿ. ಗೊತ್ತಾಗಿದಲ್ವೇ ಹೇಳ್ತಾ ಇರೋದು? ಅಷ್ಟೇ ಅಲ್ಲ,
ಯಾವಾಗಾದ್ರೆ ನೀವು ಓದಿರತಕ್ಕಂಥ ಒಂದು ಕಾನ್ಸೆಪ್ಟ್ಸ್ನ, ಓದಿರತಕ್ಕಂಥ ಸಬ್ಜೆಕ್ಟ್ ನಾಲೆಜ್ನ ಇಟ್ಕೊಂಡು ಗ್ರೂಪ್ ಸ್ಟಡಿ ನೀವು ಮಾಡ್ತಿರೋ, ಅದು ಇಟ್ ವಿಲ್ ರಿಟೈನ್ ವಾಟ್ ಯು ಲರ್ನ್ ಫಾರ್ ಲಾಂಗ್ ಟೈಮ್ ಅಂತ ಹೇಳ್ತಾರೆ. ಓದಿರೋದನ್ನ ಒಂದ್ಸರಿ ನಿಮ್ಮ ಫ್ರೆಂಡ್ಸ್ ಜೊತೆ ಡಿಸ್ಕಸ್ ಮಾಡಿದ್ದಾಗ ಆ ಕಾನ್ಸೆಪ್ಟ್ಸ್ ಅನ್ನೋದು ಲಾಂಗ್ ಟೈಮಲ್ಲಿ ನಿಮ್ಮ ಮೆಮೊರಿಯಲ್ಲಿ ಹಾಗೆ ಸ್ಟೇ ಆಗಿರುತ್ತೆ ಅಂತ ಹೇಳ್ತೀನಿ ನಾನು. ಸೊ ಯಾವಾಗಾದರೂ ಒಂದೊಂದು ಸರಿ, ಫಾರ್ ಎಕ್ಸಾಂಪಲ್ 25% ಸಿಲೆಬಸ್ ಕಂಪ್ಲೀಟ್ ಆದಮೇಲೆ, ಇಲ್ಲ 50% ಸಿಲೆಬಸ್ ಕಂಪ್ಲೀಟ್ ಆದಮೇಲೆ, ಆ ರೀತಿ ನೀವು ಒನ್ಸ್ ಇನ್ ಎ ವೈಲ್ ಸಿಟ್, ಒಳ್ಳೆಯ ಸ್ನೇಹಿತರು ಇರ್ತೇ ಇರ್ತಾರೆ ಖಂಡಿತವಾಗ್ಲೂ, ಅಂಥವ್ರ ಜೊತೆ ಕೂತ್ಕೊಂಡು ಡಿಸ್ಕಸ್ ಮಾಡಿ ಡೆಫಿನೆಟ್ ಆಗಿ ಇದು ಸಬ್ಜೆಕ್ಟ್ ಇಂಪ್ರೂವ್ಮೆಂಟ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಅಂಡ್ ಸಿ ಹಿಯರ್, ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಏನದು ಅಂತಂದಾಗ, ಟೇಕ್ ದ ಮಾಡೆಲ್ ಟೆಸ್ಟ್ ಪೇಪರ್ಸ್ ಅಟ್ ಯುವರ್ ಸ್ಕೂಲ್ ವೆರಿ ಸೀರಿಯಸ್ಲಿ. ನಿಮ್ಗಲ್ಲಿ ತುಂಬ ಜನ ಈ ಮಾಡೆಲ್ ಟೆಸ್ಟ್ ಪೇಪರ್ಸ್ ಆಗಿರ್ಬೋದು, ಪ್ರಿಪರೇಟರಿ ಟೆಸ್ಟ್ ಪೇಪರ್ಸ್ನ ಯಾವುದೋ ಒಂದು ಎಕ್ಸಾಮು ವಿಚ್ ಈಸ್ ಹ್ಯಾವಿಂಗ್ ನೋ ಸಿಗ್ನಿಫಿಕೆನ್ಸ್ ಅಂತ ಅಂದ್ಬಿಟ್ಟು ಕೇರ್ಲೆಸ್ ಆಗಿ ಜಸ್ಟ್ ಅಟೆಂಡ್ ಮಾಡ್ತಾರೆ. ಕೆಲವರು ಅಟೆಂಡ್ ಸಹ ಮಾಡೋದೇ ಇಲ್ಲ. ಸೊ ಆ ರೀತಿ ನೀವು ನೆಗ್ಲೆಕ್ಟ್ ಮಾಡಬೇಡಿ ಅಂತ ಹೇಳ್ತಾ ಇದ್ದೀನಿ. ಡೋಂಟ್ ಲುಕ್ ದೀಸ್ ಎಕ್ಸಾಮ್ಸ್ ಆರ್ ಜಸ್ಟ್ ಎಕ್ಸಾಮ್, ಅನದರ್ ಎಕ್ಸಾಮ್ ವಿತ್ ನೋ ಸಿಗ್ನಿಫಿಕೆನ್ಸ್. ಯಾವುದೇ ರೀತಿ ಇಂಪಾರ್ಟೆನ್ಸ್ ಇಲ್ಲ ಇದು ಪೇಪರ್ಸ್ ಬರೆಯೋದ್ರಿಂದ ಅಂತ ಅಂದ್ಬಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ. ಯಾಕೆ ನೆಗ್ಲೆಕ್ಟ್ ಮಾಡಬೇಡಿ ಅಂತ ಹೇಳ್ತಾ ಇದ್ದೀನಿ ನೋಡಿ, ಈ ಪೇಪರ್ಸ್ನ ಯಾರು ಪ್ರಿಪೇರ್ ಮಾಡ್ತಾರೆ ಅಂತ ನಿಮಗೆ ಗೊತ್ತಿರುತ್ತೆ. ನಿಮ್ಮ ಟೀಚರ್ಸ್ ಈ ಪೇಪರ್ಸ್ನ ಸೆಟ್ ಮಾಡ್ತಾರೆ. ಅವ್ರು ಸೆಟ್ ಮಾಡಬೇಕು ಅಂತಂದರೆ ಅವರು ಪ್ರೀವಿಯಸ್ ಇಯರ್ಸ್ ಪೇಪರ್ಸ್ನೆಲ್ಲ ಅನಾಲಿಸ್ ಮಾಡಿ, ಯಾವ ರೀತಿ ನ್ಯೂಮರಿಕಲ್ಸ್ ಬರ್ತಾ ಇದೆ, ಯಾವ ರೀತಿ ಡೆರಿವೇಷನ್ಸ್ ಕಂಟಿನ್ಯೂಸ್ ಆಗಿ ಕೇಳಿದ್ದಾರೆ, ಯಾವ ರೀತಿ ಡಯಾಗ್ರಾಮ್ಸ್ ಕಂಟಿನ್ಯೂಸ್ ಆಗಿ ಕೇಳಿದ್ದಾರೆ ಅನ್ನೋದನ್ನೆಲ್ಲ ಮೈಂಡಲ್ಲಿ ಇಟ್ಕೊಂಡು ಅವ್ಯಾಲ್ಯೂಯೇಟ್ ಮಾಡಿ ನಿಮ್ಮನ್ನು ಟ್ರೈನ್ ಮಾಡೋದಕ್ಕೆ ಬೋರ್ಡ್ ಎಕ್ಸಾಮಿನೇಷನ್ಗೆ ಈ ಒಂದು ಟೆಸ್ಟ್ ಪೇಪರ್ಸ್ನ ಪ್ರಿಪೇರ್ ಮಾಡಿರ್ತಾರೆ. ಹಾಗಾಗಿ ಡೋಂಟ್ ನೆಗ್ಲೆಕ್ಟ್ ರೈಟಿಂಗ್ ದ ಪ್ರಿಪರೇಟರಿ ಎಕ್ಸಾಮಿನೇಷನ್ಸ್ ಆರ್ ಟೇಕಿಂಗ್ ಮಾಡೆಲ್ ಟೆಸ್ಟ್ ಪೇಪರ್ಸ್ ಇನ್ ಯುವರ್ ಸ್ಕೂಲ್ಸ್ ಆರ್ ಕಾಲೇಜಸ್ ಅಂತ ಹೇಳ್ತಾ ಇದೀವಿ. ಸೊ ಒಂದು ವಿಷಯ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಈ ಒಂದು ಪ್ರಿಪರೇಟರಿ ಎಕ್ಸಾಮಿನೇಷನ್ಸ್ ಅಲ್ಲಿ ಇಲ್ಲ ಮಾಡೆಲ್ ಟೆಸ್ಟ್ ಪೇಪರ್ಸ್ ಅಲ್ಲಿ ನೀವು ಒಳ್ಳೆ ಸ್ಕೋರ್ ಮಾಡಿದ್ದೀರಾ ಅಂತಂದ್ರೆ, if you score really well in these examinations, ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, half of the war is won ಅಂತ ಹೇಳ್ಬೋದು. half of the war is won. ಅರ್ಧ ಯುದ್ಧ ನೀವು ಗೆದ್ದಂಗೆ. ಅರ್ಥ ಮಾಡ್ಕೊಂತ ಇದ್ರೆ ಹೇಳ್ತಾ ಇರೋದು, ನಿಮಗೆ ಅಷ್ಟು ಬೂಸ್ಟ್ ಅಪ್ ನಿಮಗೆ ಸಿಗುತ್ತೆ, ಅಷ್ಟು ಕಾನ್ಫಿಡೆನ್ಸ್ ನಿಮಗೆ ಸಿಗುತ್ತೆ. ಕಾನ್ಫಿಡೆನ್ಸ್ ಲೆವೆಲ್ ಇನ್ಕ್ರೀಸ್ ಆಗಿರೋದ್ರಿಂದ ಫೈನಲ್ ಎಕ್ಸಾಮಿನೇಷನ್ಸ್ ಅಂದು ಆಟ ಆಡ್ಕೊಂಡು ನೀವು ಒಳ್ಳೆ ಮಾರ್ಕ್ಸ್ ಸಾಧನೆ ಮಾಡಬಹುದು. ಸೊ ಪ್ಲೀಸ್ ಡೋಂಟ್ ನೆಗ್ಲೆಕ್ಟ್ ದೀಸ್ ಮಾಡೆಲ್ ಟೆಸ್ಟ್ ಪೇಪರ್ಸ್ ಆರ್ ಪ್ರಿಪರೇಟರಿ ಎಕ್ಸಾಮಿನೇಷನ್ ಪೇಪರ್ಸ್ ಗಿವೆನ್ ಬೈ ಯುವರ್ ಸ್ಕೂಲ್ಸ್. ಅಷ್ಟೇ ಅಲ್ಲ, ನಿಮಗೆ ಬೋರ್ಡ್ ಅವರು ಸಹ ಕೆಲವು ಮಾಡೆಲ್ ಪೇಪರ್ಸ್ನ ಬಿಟ್ಟಿರ್ತಾರೆ. ಬೋರ್ಡ್ ಅವರು ಸಹ ಪ್ರಿಪರೇಟರಿ ಎಕ್ಸಾಮಿನೇಷನ್ ಪೇಪರ್ಸ್ ಬಿಡ್ತಾರೆ, ಪ್ರತಿಯೊಂದು ಕಾಲೇಜಲ್ಲಿ ಕಂಡಕ್ಟ್ ಮಾಡಬೇಕು ಅಂತ ಅಂದ್ಬಿಟ್ಟು. ಹಾಗಾಗಿ ಆ ಪೇಪರ್ಸ್ನ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬೇಡಿ. ಗೊತ್ತಾಗಿದಲ್ವ ಹೇಳ್ತಾ ಇರೋದೇನು ಅಂತ? ಅನ್ ಸಿ ಹಿಯರ್. ಅಷ್ಟೇ ಅಲ್ಲ, ನೆಕ್ಸ್ಟ್ ಏನಪ್ಪಾ ಅಂತಂದಿದ್ದಾಗ, ಈ ಒಂದು ಎಕ್ಸಾಮ್ ಬರೆಯೋದಕ್ಕೂ ಮುಂಚೆ ಬರಿಬೇಕಾದ್ರೂ ಸಹ ನೀವು ನಿಮ್ಮ ಪರ್ಫಾರ್ಮೆನ್ಸ್ ಗ್ರಾಫ್ನ ಡ್ರಾ ಮಾಡ್ಕೊಳ್ಳಿ. ಕ್ರಿಯೇಟ್ ಎ ಪರ್ಫಾರ್ಮೆನ್ಸ್ ಗ್ರಾಫ್ ಸ್ಟಾರ್ಟಿಂಗ್ ಫ್ರಮ್ ಫಸ್ಟ್ ಪೇಪರ್ ಅಂತ ಹೇಳ್ತಾರೆ. ಯಾಕೆ ಸರ್ ಬೇಕು ಪರ್ಫಾರ್ಮೆನ್ಸ್ ಗ್ರಾಫ್ ಅಂತಂದಿದ್ದಾಗ ನೋಡಿ, ಇಷ್ಟೇ ಎರಡೇ ವಿಷಯ. ನಿಮಗೆ ಆ ಪರ್ಫಾರ್ಮೆನ್ಸ್ ಗ್ರಾಫಿಂದ ನಿಮಗೆ ಗೊತ್ತಾಗತ್ತೆ ನಾವೇನು ಮಾಡ್ತಾ ಇದ್ದೀವಿ ಅಂತಂದ್ಬಿಟ್ಟು, ನೀವೇನು ಮಾಡ್ತಾ ಇದ್ದೀರಾ ಅಂತಂದ್ಬಿಟ್ಟು ಗೊತ್ತಾಗತ್ತೆ. ಫಸ್ಟ್ ಪಾಯಿಂಟ್ ಅನ್ನೋದು ವಾಟ್ ಯು ಹ್ಯಾವ್ ಬೀನ್ ಡೂಯಿಂಗ್, ಇಲ್ಲಿವರೆಗೂ ನೀವೇನು ಮಾಡಿದ್ದೀರಾ, ಎಷ್ಟು ಓದಿದ್ದೀರಾ ಅನ್ನೋದು ನಿಮಗೆ ಗೊತ್ತಾಗತ್ತೆ. ಅಷ್ಟೇ ಅಲ್ಲ, ವಾಟ್ ಯು ನೀಡ್ ಟು ಡೂ, ಇನ್ನು ಏನು ಮಾಡಬೇಕು, ಪರ್ಫಾರ್ಮೆನ್ಸ್ ಇನ್ಕ್ರೀಸ್ ಆಗಬೇಕು ಅಂತಂದರೆ ಏನು ನಾನು ಮಾಡಬೇಕು, ಎಷ್ಟೆಲ್ಲ ಕೆಲಸ ನಾನು ಮಾಡಬೇಕು, ಎಷ್ಟು ಹಾರ್ಡ್ ವರ್ಕ್ ಮಾಡಬೇಕು ಅನ್ನೋದು ಸಹ ನಿಮಗೆ ಈ ಒಂದು ಗ್ರಾಫ್ ಅನಾಲಿಸಿಸ್ ಮಾಡೋದ್ರಿಂದ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಸೊ ಪ್ಲೀಸ್, ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಏನು ಅಂತಂದಾಗ, ಡೋಂಟ್ ಫರ್ಗೆಟ್ ಟು ಕೀಪ್ ರೈಸಿಂಗ್ ದ ಬಾರ್ ಆಫ್ ದ ಪರ್ಫಾರ್ಮೆನ್ಸ್ ಈಚ್ ಟೈಮ್. ಪ್ರತಿಯೊಂದು ಪೇಪರ್ ಆದಮೇಲೂ, ಪ್ರತಿಯೊಂದು ಎಕ್ಸಾಮ್ ಆದಮೇಲೂ ಸಹ ನಿಮ್ಮ ಪರ್ಫಾರ್ಮೆನ್ಸ್ ಗ್ರಾಫ್ನ ಇನ್ಕ್ರೀಸ್ ಮಾಡೋದ್ರ ಮೇಲೆ
ಕಾನ್ಸಂಟ್ರೇಟ್ ಮಾಡಿ, ಇದನ್ನ ಮರಿಬೇಡಿ. ಗೊತ್ತಾಯ್ತಲ್ವ ಹೇಳ್ತಾ ಇರೋದು? ಸೊ ದೀಸ್ ಆರ್ ದ 5 ಥಿಂಗ್ಸ್ ಯು ಹ್ಯಾವ್ ಟು ಕೀಪ್ ಇನ್ ಯುವರ್ ಮೈಂಡ್ ಬಿಫೋರ್ ಅಟೆಂಡಿಂಗ್ ಬೋರ್ಡ್ ಎಕ್ಸಾಮಿನೇಷನ್. ಅರ್ಥ ಆಯ್ತಲ್ವ ಹೇಳ್ತಾ ಇರೋದೇನು ಅಂತ? ಸೊ ಇದೆಲ್ಲ ನೀವು ಮಾಡಿದ್ದೀರಾ ಅಂತಂದ್ರೆ ಡೆಫಿನೆಟ್ ಆಗಿ ನಾನು 100% ಕಾನ್ಫಿಡೆನ್ಸ್ ಆಗಿ ಹೇಳ್ತಾ ಇದ್ದೀನಿ, ನಿಮ್ಮ ಪರ್ಸೆಂಟೇಜ್ ಅನ್ನೋದು 90+ ಅಥವಾ 85+ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಸೊ ಆಲ್ ದ ಬೆಸ್ಟ್, ಕೀಪ್ ಲರ್ನಿಂಗ್ ವಿತ್ ಕಾನ್ಫಿಡೆನ್ಸ್. ಥ್ಯಾಂಕ್ ಯು.